A journey from school days love to parenthood. This video is all about our Srimanta celebration at home. Welcome back to Safari by Wish and for a new vlog. Everything was new. Tradition, rituals, energy. It all felt like fresh and emotional. ಈ ಒಂದು ಈವೆಂಟ್ ಜಸ್ಟ್ ಸೆಲೆಬ್ರೇಷನ್ ಮಾತ್ರ ಅಲ್ಲ, ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಅವರ್ ಜರ್ನಿ. ಈ ವಿಡಿಯೋ ಮಾಡುವಾಗ ಅಶುಗೆ 9th ಮಂತ್ ರನ್ನಿಂಗಲ್ಲಿತ್ತು ಆ್ಯಂಡ್ ನಾವು ಶ್ರೀಮಂತನ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲರಿಗೂ ತಿಳಿಸಿದ್ರಿ. ಅದಾದಮೇಲೆ ಏನು ನಡೀತು ಅನ್ನೋದೇ ಈ ವಿಡಿಯೋದಲ್ಲಿ ನೀವು ನೋಡೋಕೆ ಹೋಗ್ತಿದ್ದೀರಾ. ಇದೆಲ್ಲ ಹೇಳ್ತಿರುವಾಗ ಕೆಲವೊಂದು ವಿಷಯಗಳು ನಾನು ಹೇಳಿಲ್ಲ ಅಂದರೆ ನಿಮಗೆ ಇದ್ರ ಕನೆಕ್ಷನ್ಸ್ ಅರ್ಥ ಆಗೋದಿಲ್ಲ. ಸೊ ಐ ವಿಲ್ ಟೇಕ್ ಯು ಲಿಟಲ್ ಬ್ಯಾಕ್. ನಾನು ಮತ್ತು ಅಶು ಸ್ಕೂಲ್ ಡೇಸಿಂದ ವಿ ಆರ್ ಇನ್ ದಿಸ್ ರಿಲೇಷನ್ಶಿಪ್. ಆವಾಗ ಗೊತ್ತಿದ್ದಿಲ್ಲ ಹಿಂಗೆಲ್ಲ ಆಗುತ್ತೆ, ಹಿಂಗೆಲ್ಲ ಚೇಂಜ್ ಆಗ್ತೀವಿ, ಲೈಫ್ ಹಿಂಗೆಲ್ಲ ಆಗೋಗುತ್ತೆ ಅಂತ. ಲೈಕ್ ಎಲ್ಲ ಕಪಲ್ಸ್ಗೂ ಆಗೋ ಥರನೇ ನಮಗೂ ಚಾಲೆಂಜಸ್ಗಳು ಬಂದಿದೆ, ಡಿಫಿಕಲ್ಟೀಸ್ ಬಂದಿದೆ. ಬಟ್ ಅದೆಲ್ಲ ದಾಟಿ ಇವತ್ತು ನಾವು ಈ ಒಂದು ಲೈಫ್ನ ಒಂದು ಸ್ಟೇಜಲ್ಲಿದ್ದೀವಿ ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ದ್ಯಾಟ್. ನಾವು ದಾಟಬೇಕಾದಂಥ ಚಾಲೆಂಜಸ್ಗಳು ಏನೇನಿತ್ತಂದರೆ, ವಿ ಆರ್ ಫ್ರಮ್ 2 ಡಿಫ್ರೆಂಟ್ ಸ್ಟೇಟ್ಸ್. ಐ ಆಮ್ ಫ್ರಮ್ ಕೇರಳ ಆ್ಯಂಡ್ ಅಶು ಫ್ರಮ್ ಕರ್ನಾಟಕ. ಲ್ಯಾಂಗ್ವೇಜ್ ಡಿಫ್ರೆನ್ಸಸ್, ಕಲ್ಚರಲ್ ಡಿಫ್ರೆನ್ಸಸ್ ನಮ್ಗೆ ಅರ್ಥ ಆಗೋದು ಪೇರೆಂಟ್ಸ್ಗೆ ಅರ್ಥ ಆಗಬೇಕು. ಅವ್ರ ಕಲ್ಚರ್ ಹೇಗೆ ಅಂತ ಇವ್ರಿಗೆ ತಿಳಿಸ್ಬೇಕು, ಇದೆಲ್ಲ ಯಾಕೆ ಮಾಡ್ತಿದ್ವಿ ಅಂತ ಅವ್ರಿಗೆ ತಿಳಿಸ್ಬೇಕು, ಕನ್ವಿನ್ಸ್ ಮಾಡಬೇಕು. ಸೊ ಇದೆಲ್ಲ ತುಂಬ ಪ್ರೊಸೆಸ್ ಇರ್ತಿತ್ತು. ಇದೆಲ್ಲ ಲವ್ ಮಾಡಿದಾಗ, ಪ್ರಪೋಸ್ ಮಾಡಿದಾಗ ಗೊತ್ತಿದ್ದಿಲ್ಲ. ಅಶ್ವಿನ ಪ್ರಪೋಸ್ ಮಾಡೋದಕ್ಕಿಂತ ಇಂಥ ವಿಷಯಗಳಲ್ಲಿ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋದೇನೆ ಅದಕ್ಕಿಂತ ಒಂದು ದೊಡ್ಡ ಟಾಸ್ಕು. ಬಟ್ ಆದರೆ ನಮ್ಮ ಲೈಫಲ್ಲಿ ಸಿಕ್ಕಿದಂಥ ಪೇರೆಂಟ್ಸ್, ಇರೋವಂಥ ಪೇರೆಂಟ್ಸ್ ನಮ್ಗೆ ಈ ಥರ ಎಲ್ಲ ಡಿಫಿಕಲ್ಟೀಸ್ ಆಗೋ ಥರ ಇದ್ದೇ ಇಲ್ಲ. ದೇ ವರ್ ವಿತ್ ಅಸ್ ಫಾರ್ ಎವ್ರಿ ಸ್ಟೆಪ್ಸ್, ಎವ್ರಿ ಸೆಲೆಬ್ರೇಷನ್ಸ್ ಆ್ಯಂಡ್ ದೇ ಆರ್ ದ ಮೇನ್ ರೀಸನ್ಸ್ ವಿ ಆರ್ ಲೈಕ್ ದಿಸ್. ಆ್ಯಂಡ್ ಇಷ್ಟು ಖುಷಿಯಾಗಿ, ಇಷ್ಟು ಹ್ಯಾಪಿಯಾಗಿರೋದಕ್ಕೆ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಇದೆ. ಇವಾಗ ಇದೆಲ್ಲ ತಿರುಗಿ ನೋಡ್ತಿದ್ರೆ ಆವತ್ತು ಅದೆಲ್ಲ ಚಾಲೆಂಜಸ್ ಆಗಿ ಅನಿಸ್ತಾ ಇತ್ತು. ಬಟ್ ಇವಾಗ ನೆನೆಸ್ಕೊಂಡು ನೋಡ್ತಿದ್ರೆ ಎಂತೆಂಥ ವಿಷಯಗಳು, ಎಷ್ಟು ಎಕ್ಸೈಟ್ಮೆಂಟ್ ಆಗಿತ್ತು ಆವಾಗ. ಆ ಜೀವನ ಎಲ್ಲ ಹೊಸದಾಗಿರ್ತಾ ಇತ್ತು, ಕಲಿಬೇಕಾಗಿತ್ತು, ಕೇಳಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು. ಆ್ಯಂಡ್ ಇದೆಲ್ಲ ಮಾಡೋ ಜೊತೆಗೆ ಎಷ್ಟು ಖುಷಿಯಾಗಿದ್ವಿ ಅನ್ನೋದನ್ನು ಈಗ ನೋಡುವಾಗ ಅರ್ಥ ಆಗುತ್ತೆ. ಈ ಒಂದು ಫಂಕ್ಷನ್ ಬಗ್ಗೆ ನನಗಷ್ಟು ಐಡಿಯಾ ಇದ್ದಿದ್ದಿಲ್ಲ. ಅಶು ಹೇಳಿದ ಮೇಲೆ ಅವಳ ಆಸೆಯನ್ನು ತೀರಿಸೋದಕ್ಕೋಸ್ಕರ ಈ ಒಂದು ಫಂಕ್ಷನ್ನ ಹಮ್ಮಿಕೊಂಡ್ರಿ. ಆ್ಯಂಡ್ ಇದೆಲ್ಲ ಆದಮೇಲೆ ಆವತ್ತಿನ ದಿವಸದಲ್ಲಿ ಬಂದಂಥ ಜನ ಆ ಒಂದು ಸೆಲೆಬ್ರೇಷನ್ನ ಟೇಕ್ ಓವರ್ ಮಾಡಿಬಿಟ್ರು. ಸೊ ನಮ್ದೇನೂ ಇದ್ದಿಲ್ಲ ಅಲ್ಲಿ ಪಾಟು, ನಾವು ಜಸ್ಟ್ ಅಲ್ಲಿ ಇರಬೇಕಿತ್ತಷ್ಟೇ. ದೇ ವರ್ ಆಲ್ ಸೆಲೆಬ್ರೇಟಿಂಗ್, ಗೈಡಿಂಗ್ ಅಸ್. ಫೋಟೋ ಹಿಡಿಯೋದು, ವಿಡಿಯೋ ಮಾಡೋದು, ತಿಂಡಿಗಳು ತೊಗೊಂಬರೋದು, ಡೆಕೋರೇಷನ್ ಮಾಡೋದು, ಫುಡ್ ಅರೇಂಜ್ಮೆಂಟ್ಸ್ ಮಾಡೋದು, ಹೇಳ್ತಾ ಹೋದರೆ ಎಷ್ಟೋ ವಿಷಯಗಳು ಅವತ್ತು ನಡೆದಿರೋದು ನಾವು ಇನಿಷಿಯೇಟ್ ಮಾಡಿಲ್ಲ. ನನಗೆ ವರ್ಡ್ಸಲ್ಲಿ ಥ್ಯಾಂಕ್ಸ್ನ ಹೇಳಿ ಮುಗಿಸೋದಕ್ಕಾಗೋದಿಲ್ಲ. ಆವತ್ತಿನ ದಿನ ಹೇಗೆ ಫೀಲ್ ಆಯಿತು, ಹೌ ಸ್ಪೆಷಲ್ ಇಟ್ ವಾಸ್ ಅನ್ನೋದನ್ನು ನೀವು ಈ ವಿಡಿಯೋನ ನೋಡ್ತಿರುವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ for all your support, my friends, for the decorations, photo, food, and parents guiding or respecting our choices and blessing us. ಸೊ ಒಂದು ವಿಷಯ ನೆನಪಾಗ್ತಿದೆ ಆ್ಯಂಡ್ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. When you love something or someone deeply, the world comes together
ಟು ಮೇಕ್ ಇಟ್ ಹ್ಯಾಪನ್. ಎಷ್ಟು ನಿಜ ಅಲ್ವಾ? ಸೊ ನನ್ನ ಲೈಫಲ್ಲಿ ಇದು ನಿಜ ಆಗಿದೆ ಆ್ಯಂಡ್ ಮೈ ಲೈಫ್ ಈಸ್ ದ ಪ್ರೂಫ್ ಫಾರ್ ದ್ಯಾಟ್. ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ನಮ್ಮ ಮನೇಲೇ ಈ ಒಂದು ಸೆಲೆಬ್ರೇಷನ್ನ ಮಾಡಿದ್ದು ಇನ್ನೂ ತುಂಬ ಸ್ಪೆಷಲ್ ಆಗಿದೆ. ಸೊ ಈ ಒಂದು ಮೆಮರೀಸ್ ಎಷ್ಟು ವರ್ಷ ಆದರೂ ನಮ್ಮಿಂದ ದೂರ ಹೋಗಲ್ಲ. ನೀವು ಕೂಡ ಇಂಥ ಕ್ಷಣಗಳನ್ನ ಅನುಭವಿಸಿದ್ರೆ, ನಿಮ್ಮ ಕತೆಗಳನ್ನ ಕೂಡ ಹಂಚ್ಕೊಬೇಕು ಅಂತ ಅನಿಸಿದರೆ ಶಾರ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಬಿ ಮೋರ್ ಹ್ಯಾಪಿ ಟು ರೀಡ್ ದ್ಯಾಟ್. Let's build a community like my family. The world needs more kind people, more love, more positive stories and motivations. And if you think this is possible, ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಥರನೇ ಯೋಚನೆ ಮಾಡುವಂಥ ವ್ಯಕ್ತಿಗಳ ಜೊತೆಗೆ. ಸೊ ಲೆಟ್ಸ್ ಡಿಸ್ಕಸ್, ಲೆಟ್ಸ್ ಶೇರ್ our journeys and continue to be happy. Thank you for watching. Signing off, Safari by Wish.